ಅವರು ನಿನ್ನಷ್ಟು ನಾವು ಮೊದಲೇ ಹೇಳಿದೆ, ಅಷ್ಟೊಂದು ನಾವು ರಾಜಕೀಯವಾಗಿ ಭಾಳ ಬೆಳೆದಿಲ್ಲಪ್ಪ. ನಾನು ಇನ್ನೂ ಒಂದು ಸ್ವಲ್ಪ ನಿಮ್ಮ ಹಿಂದೆಲೇ ಇದ್ದೀನಿ, ಭಾಳ ನಿಮಗಿಂತ ಮುಂದೆ ಹೋಗೋದು ಬೇಡ, ನಾನು ಓವರ್ಟೇಕ್ ಮಾಡೋ ಅಂಥ ಆಸಕ್ತಿನೂ ಇಲ್ಲ, ನಾನು ನಿಮ್ಮಷ್ಟು ಬುದ್ಧಿವಂತ ಆಗೋದು ಬೇಡ, ಇಷ್ಟರಲ್ಲೇ ಕೆಲಸ ಮಾಡೋಣ. ಆದರೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅವ್ರು 1 ವರ್ಷದ 3 ತಿಂಗಳು ಮಂತ್ರಿ ಆದಮೇಲೆ 10 ಬಾರಿ ಫೋನ್ನಲ್ಲಿ ನನಗೆ ಸಂಪರ್ಕಕ್ಕೆ ಬಂದಿದ್ದಾರೆ. ಯಾವಾಗ ಫೋನ್ ಮಾಡಿದ್ರು 2 ನಿಮಿಷಕ್ಕೆ ಫೋನ್ ರಿಸೀವ್ ಮಾಡಿದ್ದಾರೆ. ಮೊನ್ನೆ ಮಾವು ವಿಚಾರದಲ್ಲೂ ಅವರೇನೆ ನಮಗೆ ಕ್ಲಿಯರ್ ಮಾಡಿ 1 ನಿಮಿಷ ಇದೆ ದಯಮಾಡಿ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಆದರೆ ನಡ್ಡಾ ಅವರು ಸಿಕ್ಕದೇ ಇದ್ದರೆ ನಾನೇನು ಮಾಡಲಿಕ್ಕಾಗುತ್ತೆ? ನಾನು 2-3 ಬಾರಿ ಪ್ರಯತ್ನ ಮಾಡಿದಾಗ ಸಿಕ್ಕಿಲ್ಲ. ಬಟ್ ಆದರೆ ಮೇಯ್ನ್ ಇದಕ್ಕೆ ಅಗ್ರಿಕಲ್ಚರ್ ಮಿನಿಸ್ಟ್ರೇ ಅಲೋಕೇಶನ್ ಕೊಡ್ತಾರೆ. ಅದರಿಂದ ಅಗ್ರಿಕಲ್ಚರ್ ಮಿನಿಸ್ಟ್ರನ್ನ ಪರ್ಸನಲ್ ಆಗೂ ಹೋಗಿ ಭೇಟಿ ಮಾಡಿದ್ದೀನಿ, ಫೋನ್ ಮೂಲಕನೂ ನಾನು ಭೇಟಿ ಮಾಡಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ. ಅದಲ್ಲದೆ ಪ್ರತಿ ಸೆಕ್ರೆಟ್ರಿಗೆ, ನಮ್ಮ ಚೀಫ್ ಸೆಕ್ರೆಟ್ರಿ, ನಮ್ಮ ಸೆಕ್ರೆಟ್ರಿ, ನಾನು, ನಮ್ಮ ಕಮಿಷನರು ನಿರಂತರವಾಗಿ ಅವ್ರ ಜೊತೆ ಸಂಪರ್ಕದಲ್ಲಿದ್ದೀವಿ. ಆ ಥರದ್ದೇನು ನಮ್ಮ ಸಂಪರ್ಕದ ಕೊರತೆ ಇಲ್ಲ. ಇಡೀ ರಾಷ್ಟ್ರದಲ್ಲಿ ಕೊರತೆ ಇದೆ. ನೀವೇ ಹೇಳ್ದಂಗೆ ಇರಾನು, ಚೈನಾ ಇವೆಲ್ಲ ಹಲವಾರು ಕಾರಣಕ್ಕೆ ಇಡೀ ರಾಷ್ಟ್ರದಲ್ಲಿ 1 ನಿಮಿಷ ಇರ್ರಿ, ಸಮಾಧಾನ. ಇಡೀ ರಾಷ್ಟ್ರದಲ್ಲಿ ಕೊರತೆ ಇದೆ. ನಮಗೂ ಸಹ ಕಡಿಮೆ ಕೊಟ್ಟಿದ್ದಾರೆ. ನಮ್ಮಲ್ಲಿ ಎಲ್ಲ ಕಡೆನೂ ಗಲಾಟೆ ಆಗ್ತಾ ಇದೆ. ಸೊ ನಮ್ಮಲ್ಲೂ ಸ್ವಲ್ಪ ಇದಾಗ್ತಾ ಇದೆ. ನೀವು ಹೇಳಿದ್ರಿ 90,000 ಇದೆ ಅಂತ. 90,000 ಇದೆ. 90,000 ನಮ್ಮ ಕಂಟ್ರೋಲಲ್ಲಿ, ನಮ್ಮ ಟ್ರಂಕಲ್ಲಿ ಇಲ್ಲ. ಇಡೋ 5,000 ಅಂಗಡಿಗಳಿದಾವಲ್ಲ, 10,000 ಅಂಗಡಿಗಳಲ್ಲಿ ಅಲ್ಲಲ್ಲೇ ರಿಟೇಲ್ ಸ್ಟಾಪು, ಹೋಲ್ಸೇಲಲ್ಲಿ ಇದೆ. ಅದನ್ನು ನಾವು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಮಾಡಲಿಕ್ಕಾಗಲ್ಲ. ಬರ್ತಾ ಇರ್ತಕ್ಕಂಥ 10,000 20,000 ಪ್ರತಿ ದಿವಸ ನಮ್ಮ ಪೋರ್ಸಬಲಿ ನಾವು ಅಟೆಂಪ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಬರುತ್ತಲ್ಲ, ಅದನ್ನು ನಾವು ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಅಲ್ಲಲ್ಲಿ ಕಳಿಸ್ತಾ ಇದ್ದೀವಿ. ಸೊ ಜೊತೆಗೆ ಪ್ರತಿ ಜಿಲ್ಲೆಗೆ ಅಲೋಕೇಶನ್. ದಾವಣಗೆರೆಗೆ ಹೇಳಿದ್ರು ಯಜಮಾನರು, ದಾವಣಗೆರೆಗೆ 43,000 ಇಲ್ಲಿವರೆಗೆ ರಿಕ್ವೈರ್ಮೆಂಟ್ ಇತ್ತು. 44,000 ಬೇಡ. ಈಗ ನೀವು ಎಷ್ಟು ಮಂದಿ ಮೇಲೆ ಆಕ್ಷನ್ ತಗೊಂಡಿರಿ ಹೇಳ್ರಿ, ಅದನ್ನು ಹೇಳ್ತೀವಿ. ಶಾರ್ಟೇಜ್ ಆಗಿದೆ, ರೈತರ ಹಾಕಾರ ಮಣ್ಣು ತಿನ್ನತ್ತಾರ, ನಮ್ಗ ವಿಷ ಕೊಡ್ರಿ ಅಂತ ಹೇಳ್ತಾ ಇದಾರೆ. ನೀವು ತಗೊಂಡಿಲ್ಲ. ಕರ್ನಾಟಕ ರೈತರು ಏನ್ರಿ ಮಾಡ್ತಾವ್ರ ನಿಮ್ ಮಿನಿಸ್ಟ್ರು? ಬರೀ ಸ್ಟೇಟ್ ಹೇಳ್ತಿರೋ ನೀವು, ಕಳಿಸ್ರಿ ಮೊದ್ಲು. ಸ್ವಲ್ಪ ನಿಮ್ಗೆ ಅರ್ಥ ಆಗುತ್ತೆ, ನಿಮ್ಗೆ ಅರ್ಥ ಆಗೋದು ಎಲ್ಲ ಏನು ಸ್ಟೇಟ್ ಗವರ್ಮೆಂಟ್ ಜಾರಿಗೆ ಹಾಕಿತಾ ಇದ್ರಲ್ಲ, ನಿಮ್ಮ ಎಂಪಿಗಳಲ್ಲಿ ಕೇಂದ್ರ ಸರ್ಕಾರದವರು ಸಂಬಂಧ ಸರಿ ಇಲ್ಲ. ಮಾತಾಡಿ ಹಂಗಲ್ಲಣ್ಣ, ಇದೆ ಅಂತದ್ದು ಲೀಡ್ರು. ಈಗ ಬೆಲ್ಲದವರು ಅಪೋಸಿಷನ್ ಲೀಡ್ರ್ ಹೇಳೋದನ್ನ ಬಿಟ್ಟು ಅವ್ರು ಓವರ್ಟೇಕ್ ಮಾಡಕ್ಕೆ ಹೋಗ್ತಾವ್ರೆ. ನಾನು ಅಪೋಸಿಷನ್ ಲೀಡ್ರ್ ಹೇಳೋದಕ್ಕೆ ನಾನು ಕ್ಲಾರಿಫಿಕೇಶನ್ ಕೊಟ್ಟ ಮೇಲೆ ನಮ್ಮ ಪ್ರಿಯಾಂಕರ್ ಹೇಳ್ದಂಗೆ ನೀವೇನು ಬೇಕಾದ್ರೂ ಹೇಳಿ, ಬೈಕಟ್ ಮಾಡ್ತಿರೋ ಅಕ್ಸೆಪ್ಟ್ ಮಾಡ್ತಿರೋ ಅದು ನಿಮಗೆ ಬಿಟ್ಟದ್ದು. ನಾವು ಇಲ್ಲಿವರೆಗೆ ಎಷ್ಟು ಕೇಸ್ ಹಾಕಿದ್ದೀನಿ ಅಂತೂ ಹೇಳಿದ್ದೀನಿ. ನಾನು ಎಷ್ಟು ಕೇಸನ್ನು ನಾವು ಈ ಹಾಕಿದ್ರೆ ಗೋಲಿಬಾರ್ ಮಾಡಿಲ್ಲಲ್ಲ, ಮಾಡಿದ್ವಿ. ಬಟ್ ಗೋಲಿಬಾರ್ ಮಾಡೋ ಅಂತ ಪರಿಸ್ಥಿತಿ ಬರೋದು ಬೇಡ. ಮಾಡಿಲ್ಲಲ್ಲ, ಕೇಸ್ ಹಾಕಿದ್ದೀರಿ, ಗೋಲಿಬಾರ್ ಮಾಡಿಲ್ಲ ಅಂತ ಹೇಳಿದೆ. ಯಾಕಂದ್ರೆ ಗೋಲಿಬಾರ್ ಮಾಡಿದ್ರಲ್ಲ ಇದೇ ರೈತರ ಮೇಲೆ. 1 ನಿಮಿಷ ಇರ್ಬೇಕಲ್ಲ ಅವರಿಗೆ. ಆಯ್ತು, ಮುಗಿಸಿ ಪ್ಲೀಸ್. ನಿಮಿಷ ಬಿಜೆಪಿ ಸರ್ಕಾರದಲ್ಲಿ ಗೋಲಿಬಾರ್ ಆಗಿರೋದು ಸರ್. ಕ್ಲಾರಿಫಿಕೇಶನ್ ಹೋಗದೆ ತಪ್ಪಾಗುತ್ತೆ. ಗೋಲಿಬಾರ್ ಆಗಿದೆ. ಗೋಪಾಲ್ ಕೇಶ್ ಬೇಲೂರ್ ದಯವಿಟ್ಟು ಕೂತ್ಕೊಳ್ಳಪ್ಪ. ನೋಡಿ, ಹಾವೇರಿನಲ್ಲಿ ಅತ್ಯಂತ ಹೆಚ್ಚು ಬೇಡಿಕೆ ಮತ್ತು ಹೋರಾಟ ನಡೀತಾ ಇರ್ತಕ್ಕಂಥದ್ದು. 53,000 ಬೇಡಿಕೆ ಇತ್ತು, 61,000 ಕೊಟ್ಟಿದ್ದೀವಿ. ಈ 9,000 ಅಶೋಕ್ ಅವರೇ ದಯಮಾಡಿ ಕೇಳಬೇಕು. 90,000 ಇರೋದು ನಾವು ಟ್ಯಾಕ್ಸ್ ಎಲ್ಲೋ ನಮ್ಮ ಕಂಟ್ರೋಲ್. 96,000 90,000 ಇರಲಿ, ನಮ್ಮ ಕಂಟ್ರೋಲೇ ಅಲ್ಲ. ಇಡೀ ರಾಜ್ಯದಲ್ಲಿ 5,000 ಅಂಗಡಿಗಳೇನಿದೆ ಅಲ್ಲಿರುತ್ತೆ.
ಆದರೆ ಪ್ರತಿನಿತ್ಯ ನಾವು ಪ್ರಯತ್ನ ಮಾಡಿ ಕೇಂದ್ರದಿಂದ ತರಿಸ್ತಾ ಇದ್ದೀವಲ್ಲ, ಅದನ್ನು ಎಲ್ಲೆಲ್ಲಿಗೆ ಹೋಗಬೇಕು, ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ನೀವು ಹೇಳಿದ್ರಿ. ನಾಳೆಯಿಂದ ಕ್ಯೂ, ನೀವು ನಾಳೆಯಿಂದ ದಯಮಾಡಿ ಹೆಚ್ಚು ಈ ಥರದಕ್ಕೆ ರಾಜಕಾರಣನ ನಾನು ಮಾಡಲ್ಲ ನೀವು ಮಾಡಲ್ಲ ಅಂತ ಹೇಳಿದ್ರಲ್ಲ, ಅಲ್ಲಲ್ಲ ನೀವು ಮಾಡಲ್ಲ ನಾವು ಮಾಡಬೇಡಿದ್ರಲ್ಲ, ಮಾಡದೇ ಇದ್ದರೆ 50% ನಾಳೆಯಿಂದನೇ ಕಡಿಮೆ ಮಾಡ್ತೀವಿ. ಕೆಲವ್ರು ಏನಾಗುತ್ತೆ, ಇಲ್ಲಿ ಯಾರೋ ಹೇಳಿದ್ರು, ಒಬ್ಬ ರೈತರ ಅವ್ರು ಬೇಕಾಗಿರೋದಕ್ಕಿಂತ 4 ಪಟ್ಟು ತೊಗೊಂಡೋಗಿದ್ದಾನೆ ಅಂತ. ಸೊ ಇದೆಲ್ಲ ಯಾಕೆ ಪ್ಯಾನಿಕ್ ಆಗಿ ನಾಳೆ ಬೇಕಾಗದ್ದು ಇವತ್ತೇ ಹೋಗೋದು, ಸೆಪ್ಟೆಂಬರಲ್ಲಿ ಬೇಕು ಅಂದರೆ ಇವತ್ತೇ ಹೋಗೋದು, ಈ ಥರದ್ದೆಲ್ಲ ಆಗ್ತಾ ಇದೆ. ಇದೆಲ್ಲ ಆಗದೆ ಇದ್ದರೆ ಯಾವ ಗಲಾಟೆ ಇಲ್ದಂಗೆ ನೋಡ್ಕೋತೀವಿ. ಇವತ್ತು ಸಹ ನಾನು ಸಾಯಂಕಾಲ ಮತ್ತೆ ಕೇಂದ್ರ ಸಚಿವರ ಜೊತೆ ಮಾತಾಡೋ ಪ್ರಯತ್ನ ಮಾಡಿ. ನಾವೇನು ಸ್ಟ್ರೈಕ್ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರೇನು ಮಾಡಲಿಲ್ಲ. ಜನ ಎಲ್ಲ ಬೀದಿ ಬಂದು ರೈತರು ಸ್ಟ್ರೈಕ್ ಮಾಡಿದಾಗ ನಾವು ವಿರೋಧ ಪಕ್ಷವಾಗಿ ನಾವು ಮಾಡಬೇಕು. ನೋಡಿ, ಅವ್ರು ಮಾಡಿಲ್ಲ ಅಂದ್ರೆ ನಾವ್ ಹೆಂಗೆ? ಆಯ್ತು, ಅದು ಬಿಡಿ, ಮುಗಿಸಿ. ಈಗ ಆಯ್ತಲ್ಲ, ಕ್ಲಾರಿಫಿಕೇಶನ್ ಕೊಟ್ರಲ್ಲ, ಮುಗಿತಲ್ಲ. ಅಲ್ಲ ಆಯ್ತು, ಈಗ ನೆಕ್ಸ್ಟ್ ನೀವು ನೀವು ಗೊಬ್ಬರ ಕೊಟ್ರೆ ಗೊಬ್ಬರ ಕೊಡೋರು ನೀವು, ಕೇಂದ್ರದವ್ರು ಗೊಬ್ಬರ ಕೇಂದ್ರದಿಂದ ಗೊಬ್ಬರ ಕೊಡೋರು ನೀವು, ನೀವೇ ಸ್ಟ್ರೈಕ್ ಮಾಡೋದ? ನೀವೇ ಸ್ಟ್ರೈಕ್ ಮಾಡ್ತೀರಿ. ಕೊಡಿ ಗೊಬ್ಬರ, ಕೇಂದ್ರ ಗೊಬ್ಬರ ಕೊಡ್ರಿ ಅಂತೀವಿ. ಸೂಚನೆ ಸಮಸ್ಯೆನೇ ಬರಲ್ಲ. ಮ್ಯಾನೇಜ್ ಮಾಡಬೇಕಾಗಿತ್ತು. ಮುಗಿಸ್ಬಿಡ್ತೀನಿ. ನೋಡಿ, ಇಲ್ಲ ನೋಡಿ, ಗಮನ ಸೆಳೆಯುವ ಸೂಚನೆ. 96,000 ನಿಮ್ಮ ಹತ್ರ ಇದೆ. 96,000 ಇದ್ರು ಮ್ಯಾನೇಜ್ ಬಾಲಕೃಷ್ಣ ಅವರೇ, ಮ್ಯಾನೇಜ್ ಮಾಡದೆ 77,000 ಕೊಟ್ರೆ, 2,77,000 ಕೊಟ್ರೆ ಇದಕ್ಕಿಂತ ಎಲ್ಲ ಕಳಿಸ್ತೀವಿ. 2,77,000 ಎಲ್ಲ ಕಳ್ಸೋದು. ಹಾಸನ ಜಿಲ್ಲೆದು ಈಗ ಮೆಕ್ಕೆಜೋಳಕ್ಕೂ ನೀವು ಬಿಟ್ಕೊಡಿ ನೋಡಿ, ಅದಕ್ಕೆ ಉತ್ತರನೇ ಇಲ್ಲ. ಸರ್ ಅಧ್ಯಕ್ಷರೇ, ಒಂದ್ ನಿಮಿಷ ನಿಜಾಂಶನ ಈಗ ಅಧ್ಯಕ್ಷರೇ, ಪ್ರತಿ ಅಂಕಿ ಅಂಶ ಕೊಟ್ಟೆ. ನಾನು ಯಾಕೆ ಕೇಂದ್ರ ಸರ್ಕಾರನ ಟೀಕೆ ಮಾಡ್ಲಿಕ್ಕೆ ಒಂದ್ ನಿಮಿಷ ಪ್ಲೀಸ್, ಟೀಕೆ ಮಾಡಕ್ ಹೋಗ್ಲಿಲ್ಲ ಅಂದ್ರೆ ಎಲ್ಲ ವಿಚಾರದಲ್ಲಿ ರಾಜಕಾರಣದಲ್ಲಿ ಎಷ್ಟೋ ಅನ್ಯಾಯ ಆಗಿದೆ. ಮಾದಾಯಿನಲ್ಲಿ ಏನಾಗಿದೆ, ಬೆಂಗಳೂರು ಅಭಿವೃದ್ಧಿ ಕೊಡ್ತೀನಿ ಅಂತ ಏನು ಕೊಟ್ಟಿಲ್ಲ, ಮತ್ತು ಟ್ಯಾಕ್ಸಲ್ಲಿ ಏನು ವ್ಯತ್ಯಾಸ ಇದೆ, ತಾರತಮ್ಯ ಇದೆ. ಕೇಂದ್ರ ಸರ್ಕಾರ ಆಲ್ಮಟ್ಟಿನಲ್ಲಿ ಏನು ವ್ಯತ್ಯಾಸ ಇದೆ. ಕಳೆದ 2 ವರ್ಷದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ನಾವು ಪ್ರತಿಭಟನೆ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಈ ನಬಾರ್ಡಲ್ಲಿ ಲಾಸ್ಟ್ ಟೈಮ್ ಎಷ್ಟು ಕಡಿಮೆ ಕೊಟ್ಟರು, ರೈತರಿಗೆ ಕೊಡ್ತಕ್ಕಂಥ ನಬಾರ್ಡ್ ಯೋಜನೆಯಲ್ಲಿ ಎಷ್ಟು ಹಣ ಕಡಿಮೆ ಕೊಟ್ಟರು. ಇದೆಲ್ಲ ಇದ್ರೂ ನಾವು ಯಾಕೆ ಸಾಫ್ಟ್ ಆಗಿದ್ದೀವಿ ಅಂದರೆ, ಘರ್ಷಣೆಗೆ ಹೋಗಿ ನಮ್ಮ ರಾಜ್ಯದ ರೈತರಿಗೆ ತೊಂದರೆ ಆಗೋದು ಬೇಡ ಅಂತಿದ್ದು. ಇವರು 2,77,000 ಕೊಟ್ಟರೆ ಇವತ್ತು ಅವ್ರ ಮನೆಗೂ 5 ಮೂಟೆನ ಎಕ್ಸ್ಟ್ರಾ ಕಳ್ಸಿಕೊಡ್ತಾರೆ. ಅಶೋಕ್, 2,77,000 ಕೊಟ್ಟರೆ ಮನೆಗೂ 5 ಮೂಟೆನ ಕಳಿಸ್ತೀವಿ. ರೈತರು ಪ್ರಾಮಾಣಿಕವಾಗಿ ರೈತರು ಗಲಾಟೆಗೆ ರೆಡಿ ಇಲ್ಲ. ಇವರು ಅದನ್ನ ಬೇಕು ಅಂತ ಪ್ರವೋಕ್ ಮಾಡಿ ಇವತ್ತು ನನ್ನ ಹತ್ರ ಖಾಸಗಿಯಾಗಿ ಮಾತಾಡ್ತಾರೆ. ಜ್ಞಾನೇಂದ್ರ ಅವರು, ನಮ್ಮ ಶಿವಮೊಗ್ಗದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಸರ್, ಬಟ್ ಆದರೆ ನಾವು ಅಲ್ಲಿ ರೈಸ್ ಮಾಡಿಬಿಟ್ಟಿದ್ದೀವಿ, ನಮ್ಮ ಅಧ್ಯಕ್ಷರು ಸ್ಟ್ರೈಕ್ ಮಾಡಿಬಿಟ್ಟಿದ್ರು, ನಾನು ಇವತ್ತು ಇಲ್ಲಿ ರೈಸ್ ಮಾಡದೇ ಇದ್ರೆ ತಪ್ಪಾಗುತ್ತಲ್ಲ ಅಂತ. ಈ ಥರದ ಮನಸ್ಥಿತಿ ಇಟ್ಕೊಂಡು ಮಾಡೋವಂಥ BJP ಅವ್ರಿಗೆ, ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕದ ಮಲತಾಯಿ ತೋರ್ತಕ್ಕಂಥವ್ರಿಗೆ ನಾವು ಯಾವ ರೀತಿ ಹೇಳೋಕ್ಕಾಗುತ್ತೆ ಇದರಿಂದ? ಆಮೇಲೆ ನಾನು ಮಂತ್ರಿಯಾಗಿ 28 ಜನ ಮತ್ತು ರಾಜ್ಯಸಭಾ ಮೆಂಬರ್ಗೆ 8 ಜನಕ್ಕೆ ಪತ್ರ ಬರೆದಿದ್ದೀವಿ. ಕಾಪಿ ಇದೆ, ಕಳಿಸ್ಕೊಡ್ತೀನಿ ನಿಮಗೆ. ಮಂತ್ರಿಗಳಿಗೆ ಲೆಟ್ರ್ ಬರೆದಿದ್ದೀವಿ. ಶಿವರಾಜ್ ಸಿಂಗ್ ಚೌಹಾಣ್ ಅವರು 3 ಬಾರಿ ಮುಖ್ಯಮಂತ್ರಿ ಆಗಿದ್ದರು ಮಧ್ಯಪ್ರದೇಶದಲ್ಲಿ. ಅವರಿಗೆ ನಾನೇ ಪರ್ಸನಲ್ ಆಗಿ ಹೋಗಿ ಭೇಟಿ ಮಾಡಿದ್ದೀನಿ. ಅದಲ್ಲದೆ ನಾನು 3-4 ಸಾರಿ ಈ ವಿಚಾರದಲ್ಲಿ ಫೋನಲ್ಲಿ ಮಾತಾಡಿದ್ದೀನಿ. ಇನ್ನೂ ಇವರಿಗೆ ನಾವು ರಾಜಕಾರಣ ಮಾಡಲ್ಲ ಅಂತಾರಲ್ಲ, ವಾಕೌಟ್ ಮಾಡ್ತಾರಲ್ಲ, ಇಷ್ಟೊಂದೆಲ್ಲ ಅವ್ರು ಕೇಳಿರ್ತಕ್ಕಂಥ ವಿಚಾರಕ್ಕೆ ಎಲ್ಲ ಕ್ಲಾರಿಫಿಕೇಶನ್ ಕೊಟ್ಟರು. ಇವ್ರ ಮನಸ್ಥಿತಿ ಏನಿದೆ, ಯಾವುದೂ ಅವ್ರು ನಮ್ಮ ಸರ್ಕಾರನ ಟೀಕೆ ಮಾಡಲಿಕ್ಕಾಗಲ್ಲ, ಯಾವುದೂ ಸಹ ಭದ್ರಾಗಿ ನಮ್ಮನ್ನು ಪ್ರಶ್ನೆ ಮಾಡಲಿಕ್ಕಾಗಲ್ಲ. ಯಾವುದೋ ಒಂದು ಸಿಕ್ಕದನ್ನ ಗಾಳಿಲಿ ಗುಂಡೊಡಿಯೋ ಥರ ಈ ರಾಜಕಾರಣ ಮಾಡೋರಿಗೆ, BJP ಅವ್ರಿಗೆ, ರಾಷ್ಟ್ರದ BJP ಆಗಲಿ ರಾಜ್ಯದ BJP ಆಗಲಿ, ಇವರಿಗೆ ಈ ರಾಜ್ಯದ ಜನನೇ ರಾಷ್ಟ್ರದ ಜನನೇ ಬುದ್ಧಿ ಕಲಿಸ್ಬೇಕೇ ವಿನ ನಾವ್ಯಾರು ಸಹ ಇವ್ರಿಗೆ ಬುದ್ಧಿ ಕಲಿಸೋಕ್ಕಾಗಲ್ಲ.